ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹಾಸನ ಜಿಲ್ಲೆಯಲ್ಲಿರುವಂತಹ ಹೇಮಾವತಿಯ ಒಂದು ಡ್ಯಾಮ್ ಹತ್ರ ನಾವಿರುವಂತದ್ದು. ಗೋರೂರಿನಲ್ಲಿರುವಂತಹ ಈ ಹೇಮಾವತಿ ಅಣೆಕಟ್ಟೆಗೆ ನಾವು ಭೇಟಿ ಕೊಟ್ಟಿದೀವಿ. ಸೊ ನಿಮ್ಗೆ ಎಲ್ಲೂ ಕಾಣದ ದೃಶ್ಯಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ವಿಶೇಷ ಏನಂತಂದ್ರೆ ನಮ್ಮ ಶಿರಾ ಭಾಗದಿಂದ ಹಲವಾರು ಮಿತ್ರರು ನಮ್ಮ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತ ಜಯಚಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಗೋರೂರು ಡ್ಯಾಮ್ಗೆ ಭೇಟಿ ಕೊಟ್ಟಿದೀವಿ. ಭೇಟಿ ಕೊಟ್ಟು ನಾವು ನೋಡೋದ್ರ ಮೂಲಕ ನಿಮ್ಗೂ ತೋರಿಸುವಂತ ಒಂದು ಪ್ರಯತ್ನ ಅಷ್ಟೇ. ಎಸ್ ವೀಕ್ಷಕರೇ, ಬಹಳಷ್ಟು ಜನಗಳಿಗೆ ಒಂದು ಪ್ರಶ್ನೆ ಆಗಿತ್ತು. ಶಿರಾ ನಗರದಲ್ಲಿ ನಾವು ಇರುವಂತ ಜನ ಹೇಮಾವತಿ ನೀರು ಕುಡಿತಾ ಇದೀವಿ, ನಮ್ಮ ಕೆರೆ ಕಟ್ಟೆಗಳು ಖಾಲಿ ಆದಂತ ಸಂದರ್ಭದಲ್ಲಿ ಹೇಮಾವತಿ ನೀರು ಹರಿತದೆ ನಮ್ಗೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಆ ಹೇಮಾವತಿ ನದಿ ನೀರು ಎಲ್ಲಿದೆ? ಹಾಸನ ಜಿಲ್ಲೆ ಇರುವಂತಹ ಹೇಮಾವತಿ ಡ್ಯಾಮ್ಗೆ, ಅಂದ್ರೆ ಗೋರೂರಿನಲ್ಲಿರುವಂತಹ ಹೇಮಾವತಿಯ ಡ್ಯಾಮ್ಗೆ ನಾವು ಬಂದಿದ್ದೀವಿ. ಸೊ ನೋಡ್ಬೋದು, ಇದೆಲ್ಲಾನು ಕೂಡ ಹೇಮಾವತಿ ನೀರೇ. ನೀವು ವಿಜಲ್ಸ್ ಅಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಯಾವ ರೀತಿ ಇದೆ ನಮ್ಮ ಹಿಂದೆ ನೋಡಿ. ಈಗ ನೋಡಿ, ಇಲ್ಲಿಂದ ಟೋಟಲ್ 4 ಕಿಲೋಮೀಟರ್ ಎಲ್ಲಾನು ಕೂಡ ಇದು ಹೇಮಾವತಿ ಜಲಾಶಯ. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಈ ಕೆರೆ ಬಂದು 24 ಎಕರೆನಲ್ಲಿದೆ ಅಂತ. 24 ಎಕರೆ ಅಂದ್ರೆ ಆ ಒಂದು ಪ್ರಮಾಣದಲ್ಲಿ ಯಾವಾಗ್ಲೂ ಕೂಡ ನೀರು ಸ್ಟೋರೇಜ್ ಆಗಿರುವಂತಹ ಜಾಗ ಇದು. ಸೊ ಶಿರಾನಗರ ಒಂದೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡೆ ಹೇಮಾವತಿ ನೀರು ಇವಾಗ ಹರಿತಾ ಇದೆ, ಈ ಡ್ಯಾಮ್ ಇಂದಾನೆ ಹೋಗ್ತದೆ. ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ, ನಾವು ಹೋಗ್ತಿರೋ ಜಾಗದಲ್ಲಿ ಸೊ ನಿಮ್ಗೆ ಮತ್ತೆ ವಿಜಲ್ಸ್ ನಾವು ತೋರಿಸ್ತಾನೆ ಇರ್ತೀವಿ. ಪೂರ್ತಿ ಮಾಹಿತಿ ನಿಮ್ಗೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ನಾವು ರಿಸ್ಕ್ ತಗೊಂಡು ಈ ಒಂದು ವಿಡಿಯೋ ಮಾಡ್ತಿರೋಂಥದ್ದು. ಆಕ್ಚುಲಿ ನಾವು ಬಂದಿರೋದಕ್ಕೆ ಮೇನ್ ಕಾರಣ ನಮ್ಮ TBJ ಸಾಹೇಬರು ಇದ್ದಾರೆ ಅಂತ ಹೇಳಿ ಮೇಲ್ ಬಿಟ್ಟಿದ್ದಾರೆ. ಇವತ್ತು ಮೇಲ್ ಬಿಡಲ್ಲ, ಕೆಳಗಡೆ ಜಲಾಶಯ ನೋಡ್ಕೊಂಡು ಅಂತಾರೆ. ವೀಕ್ಷಕರಿಗೆ ಸಪರೇಟ್ ಜಾಗ ಇದೆ. ಸೊ ಪ್ರವಾಸಿಗರು ಅಂತ ಬಂದ್ರೆ ಬೇರೆ ಅವರಿಗೆ ಹೋಗುವಂತ ಜಾಗ ವ್ಯವಸ್ಥೆ ಎಲ್ಲಾನು ಕೂಡ ಇದೆ. ತುಂಬಾ ಸೆಕ್ಯೂರಿಟಿ ಕೂಡ ಇರ್ತದೆ ಇಲ್ಲಿ. ಸೊ ನಾವು ದೆಹಲಿ ವಿಶೇಷ ಪ್ರತಿನಿಧಿ DB ಜಯಚಂದ್ರ ಅವರ ಒಂದು ವಿಶೇಷವಾದಂತ ವಿಸಿಟ್ ಇದೆ ಇವತ್ತು. ಸೊ ಆ ಮುಖಾಂತರ ನಾವು ಬಂದಿರೋದ್ರಿಂದ ಈ ಒಂದು ಸಂಕ್ಷಿಪ್ತವಾಗಿ ಈ ಒಂದು ವಾತಾವರಣ ಮತ್ತೆ ಈ ಒಂದು ಡ್ಯಾಮ್ ನ ನೋಡೋಕೆ ಅವಕಾಶ ಸಿಕ್ಕಿರುವಂತದ್ದು. ನಾವು ನೋಡೋದಷ್ಟೇ ಅಲ್ಲ, ನಮ್ಮ ಶಿರಾನಗರ ಜನ ನೋಡ್ಬೇಕು, ನಾವು ಕುಡಿಯುವಂತ ನೀರು ಎಲ್ಲಿಂದ ಬರ್ತದೆ ಅನ್ನೋದೇ ನಮ್ಮ ಉದ್ದೇಶ. ಸೊ ಹಾಗಾಗಿ ನಾನು ಮತ್ತೆ ಅಂಜನ್ ಅವರು ಈ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಗೆ ಖಂಡಿತ ಆಗಲೇ ಹೇಳಿದ ರೀತಿಯಲ್ಲಿ ಇನ್ನೊಂದ್ಸಲಿ ಪ್ಯಾನ್ ಮಾಡ್ಬಿಡಲ್ಲ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ರೋಡ್ ಬಂದು 4 ಕಿಲೋಮೀಟರ್ ಇದು ಅಣೆಕಟ್ಟು. ಸುಮಾರು 4 ರಿಂದ 6 ಕಿಲೋಮೀಟರ್ ಡೆಡ್ ಎಂಡ್. ಆ ಸೆಂಟ್ರಲ್ಲಿ ಏನ್ ಕಾಣಿಸ್ತಿದೆಯಲ್ಲ ಮನೆ ತರ, ಅದೇ ಮೇನ್ ನಾವು ಕೆರೆ ಕಟ್ಟೆಗಳಲ್ಲಿ ತೂಬ್ ಅಂತ ಏನ್ ಕರಿತೀವಿ. ಸೊ ಅದು ಕಣ್ಣುಗಳು, ಡ್ಯಾಮ್ ಓಪನ್ ಆಗುವಂತ ಜಾಗ ಅಲ್ಲಿ ಕಾಣಿಸ್ತಾ ಇದೆ. ಅದು ಕರೆಕ್ಟ್, ಅಲ್ಲಿ ಓಪನ್. ಅದು ಕೆಳಭಾಗದಲ್ಲಿ ಪ್ರವಾಸಿಗರು ಬಂದು ನೋಡ್ಬೋದು. ಸೊ ಇಲ್ಲಿ ಜಸ್ಟ್ VIP ಮಾತ್ರ. ಮುಖ್ಯಮಂತ್ರಿಗಳು ಬರುವಂತ ಸಂದರ್ಭದಲ್ಲಿ ಏನ್ ಬಾಗಿನ ಅರ್ಪಣೆ ಮಾಡ್ತಾರಲ್ವಾ, ಸೊ ಆ ಜಾಗ ಇದು. ನನ್ ಕೈಯಲ್ಲಿ ನಡಿಯಕ್ ಆಗಲ್ಲಪ್ಪ, ತುಂಬಾ ಸುಸ್ತು. ಯಾಕಂದ್ರೆ ಇದು ನೋಡೋಕೆ ಇಷ್ಟು ಈಸಿಯಾಗಿ ಕಾಣಿಸ್ತಿದೆ ರೋಡ್ ನೋಡಿ, ಎಷ್ಟು ಚೆನ್ನಾಗಿದೆ. ಬಟ್ ಇದು ಹೋಗ್ತಾ 8 ಕಿಲೋಮೀಟರ್ಗೆ ಡೆಡ್ ಎಂಡ್ ಆಗ್ತದೆ. ಸೊ ನಾವು ಇಲ್ಲಿಂದ ಡ್ಯಾಮ್ ಈ ಏನು ಮೇನ್ ಈ ಜಾಗದಲ್ಲಿ ಇದೀವಿ, ಕೆಳಗಡೆ ಹಿಡಿಬೇಕಂದ್ರೆ ಅಂಜನ್ ಅವ್ರೆ 8 ಕಿಲೋಮೀಟರ್ ಇಂದ ಕೆಳಗಡೆ ಹಿಡಿಬೇಕು. ನೋಡು, ನಾವ್ ಈಗ ನೋಡ್ಬೋದು ಇಲ್ಲಿ ಎಷ್ಟು ಯಾವ ಕಡೆ ನೋಡು ಎಲ್ಲಾ ಕಡೆ ನೀರೇ. ಅಲ್ಲಿಗೆ 24 ಎಕರೆ ಈ ಒಂದು ಅಣೆಕಟ್ಟಿರೋದು. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ಇವತ್ತು ನಾವು ಬಂದಿರುವಂತದ್ದು 5ನೇ ತಾರೀಕು. ಸೊ ಇನ್ನೊಂದು ಮಾಹಿತಿ ಸಿಕ್ಕಿದೆ ನಮ್ಗೆ, ನಾಳೆ ಇಲ್ಲಿರುವಂತಹ ತೂಬ್ ನ ಓಪನ್ ಮಾಡ್ತಾರೆ. ಜುಲೈ 6ನೇ ತಾರೀಕು ನೀರ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಸೊ ಆ ಒಂದು ಮಾಹಿತಿಯನ್ನು ನಾವು ತಗೊಂಡ್ವಿ. ಇಲ್ಲಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ, ಅಲ್ಲಿ ತೂಪ್ ಎತ್ತಿದ್ರೆ ಯಾವ ರೀತಿ ನೀರು ಫ್ಲೋ ಆಗುತ್ತೆ ಅಂತ ಹೇಳಿ. ಸೊ ಆ ಜಾಗನು ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನದಲ್ಲಿದ್ದೀವಿ. ಸೊ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ಹೇಮಾವತಿ ಜಲಾಶಯದ ಬಗ್ಗೆ ಇಷ್ಟು ಮಾಹಿತಿ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಸೊ ಈಗೇನದು ಹೇಮಾವತಿ ನೀರಿನ ಡ್ಯಾಮ್ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಬರುವಂತ ನೀರಿದೆಯಲ್ಲ, ಅಲ್ಲಿ ಪ್ರವಾಸಿಗರಿಗೆ ಮುಕ್ತವಾದಂತಹ ಅವಕಾಶ ಇದೆ, ನೀವು ಬಂದು ವಿಸಿಟ್ ಮಾಡ್ಬೋದು. ಇಷ್ಟು ಮಾಹಿತಿಗಳನ್ನ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ದೇವೆ. ಹೇಮಾವತಿ ನೀರು ಯಾರ್ಯಾರಿಗೆ ಸಂಬಂಧ ಪಡ್ತದೆ, ಯಾವ್ಯಾವ ತಾಲೂಕು ಜನ ನೀರಿಗೆ ಕುಡಿತಾ ಇದ್ದೀರಾ, ದಯವಿಟ್ಟು ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ.
ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.